Hello ಗೆಳೆಯರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಿ ಫಾರ್ ಯು ಆಟ್ ಇನ್ಫಾರ್ಮೇಶನ್. ವ್ಯಾಲೆಟ್ ಅಮೌಂಟನ್ನು ಹೇಗೆ ಅಡ್ಜಸ್ಟ್ ಮಾಡಬೇಕು ಎನ್ನುವುದರ ಕುರಿತಾದ ಮಾಹಿತಿಯನ್ನು ನೋಡೋಣ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕೌಂಟರ್ ಆಪರೇಷನ್ನಲ್ಲಿ ವ್ಯಾಲೆಟ್ಗೆ ಕೆಲವೊಂದು ಸಂದರ್ಭದಲ್ಲಿ ಅಮೌಂಟ್ ಅಪ್ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಸಬ್ಮಿಟ್ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಹೈಲೈಟ್ ಆಗಿದ್ರೂ ಕೂಡ ವ್ಯಾಲೆಟ್ಗೆ ಅಪ್ ಆಗದೇ ಇರುವಂಥ ಸಂದರ್ಭದಲ್ಲಿ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು ಎನ್ನುವುದರ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಕೌಂಟರ್ ವ್ಯಾಲೆಟ್ ಕ್ಯಾಶ್ ಡಿಫರೆನ್ಸ್ ಆದಾಗ ಮಾಡಬೇಕಾದಂತಹ ಸ್ಟೆಪ್ಸ್ಗಳು: ಮೊದಲು ಕಾಮನ್ ಸಬ್ಮಿಟ್ ಅಕೌಂಟನ್ನು ಚೆಕ್ ಮಾಡಿಕೊಂಡು ಡಿಫರೆನ್ಸ್ ಅಮೌಂಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇದಾದ ಮೇಲೆ ನೀವು ವ್ಯಾಲೆಟ್ ಅಡ್ಜಸ್ಟ್ಮೆಂಟ್ ಮಾಡೋ ಕುರಿತು ವಿಡಿಯೋನ ವಾಚ್ ಮಾಡಿ. ಕೌಂಟರ್ ಆಪರೇಟರ್ ಬುಕ್ಕಿಂಗ್ ಸೊಲ್ಯೂಷನನ್ನು ಆಯ್ಕೆ ಮಾಡಿಕೊಂಡು ಕೌಂಟರ್ ಆಪರೇಷನ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮಿಸಲೇನಿಯಸ್ ಟ್ರಾನ್ಸಾಕ್ಷನ್ಸ್ ಅಕೌಂಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡು ನಂತರ ವ್ಯಾಲೆಟ್ ಅಡ್ಜಸ್ಟ್ ರೆಸಿಪ್ಟ್ ಸೈಡ್ ಪಾಸಿಟಿವ್ ಇದನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಡಿಫರೆನ್ಸ್ ಅಮೌಂಟನ್ನು ಎಂಟರ್ ಮಾಡಿಕೊಂಡು ನಾನು ಎಕ್ಸಾಂಪಲ್ 1500 ಕೊಡ್ತಾ ಇದ್ದೀನಿ. ರಿಮಾರ್ಕ್ ಕಾಲಮ್ನಲ್ಲಿ ಪರ್ಟಿಕ್ಯುಲರ್ ರಿಮಾರ್ಕನ್ನು ಎಂಟರ್ ಮಾಡ್ಕೊಳ್ಳಿ. ಯಾವ ಉದ್ದೇಶಕ್ಕಾಗಿ ನೀವು ಅಡ್ಜಸ್ಟ್ಮೆಂಟನ್ನು ಮಾಡ್ತಾ ಇದ್ದೀರಾ ಆ ರಿಮಾರ್ಕನ್ನು ಇಲ್ಲಿ ಪಾಸ್ ಮಾಡ್ಕೊಳ್ಳಿ. ಇಷ್ಟಾದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅಮೌಂಟು ವ್ಯಾಲೆಟಿಗೆ ಅಪ್ ಆಗುತ್ತದೆ. ವ್ಯಾಲೆಟ್ ಕ್ಯಾಶನ್ನು ಟ್ರಾನ್ಸ್ಫರ್ ಮಾಡಿ ಆದ ಮೇಲೆ ನೀವು ಮತ್ತೆ ಸಬ್ಮಿಟ್ ಅಕೌಂಟನ್ನು ವ್ಯೂ ಮಾಡಿಕೊಂಡು ಡಿಫರೆನ್ಸ್ ಅಮೌಂಟನ್ನು ಫೈಂಡ್ ಮಾಡ್ಕೊಳ್ಳಿ. ನೀವು ಮೊದಲನೇ ಹಂತದಲ್ಲಿ ಹಾಕಿದಂತಹ ಅಡ್ಜಸ್ಟ್ಮೆಂಟ್ ಅಮೌಂಟನ್ನೇ ಇಲ್ಲಿ ಮತ್ತೆ ನೀವು ಪೇಮೆಂಟ್ ಸೈಡ್ ಹಾಕಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಇದರ ಕುರಿತಾದ ವಿಡಿಯೋನ ಮುಂದೆ ನೋಡೋಣ. ಮತ್ತೆ ಬುಕ್ಕಿಂಗ್ ಸೊಲ್ಯೂಷನ್ ಅನ್ನು ಆಯ್ಕೆ ಮಾಡಿಕೊಂಡು ಕೌಂಟರ್ ಆಪರೇಷನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮಿಸಲೇನಿಯಸ್ ಟ್ರಾನ್ಸಾಕ್ಷನ್ಸ್ ಅಕೌಂಟಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ವ್ಯಾಲೆಟ್ ಅಡ್ಜಸ್ಟ್ಮೆಂಟ್ ಪೇಮೆಂಟ್ ಸೈಡ್ ಪಾಸಿಟಿವ್ ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲು ಅಡ್ಜಸ್ಟ್ ಮಾಡಿದ ಅಮೌಂಟನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ವ್ಯಾಲೆಟ್ ಅಡ್ಜಸ್ಟ್ಮೆಂಟ್ ರಿಮಾರ್ಕನ್ನು ಎಂಟರ್ ಮಾಡ್ಕೊಳ್ಳಿ. ಇಷ್ಟಾದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವ್ಯಾಲೆಟ್ ಅಡ್ಜಸ್ಟ್ಮೆಂಟ್ ಆಗುತ್ತದೆ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.